ಸ್ನೇಹಿತರೆ ನಮಸ್ಕಾರ. ದೇಶವನ್ನು ಸುತ್ತಬೇಕಂತೆ ಕೋಶವನ್ನು ಓದಬೇಕಂತೆ. ದೇಶ ಸುತ್ತೋಕೆ ಹಣ ಬೇಕು, ಕೋಶವನ್ನು ಓದಬೇಕಾದರೆ ಪುಸ್ತಕಗಳು ಬೇಕು. ಸ್ನೇಹಿತರೆ, ಇಂದು ನಾವು ತಿಳಿಯಲಿರುವ ರಹಸ್ಯ ಕೇವಲ ಭಾರತವಷ್ಟೇ ಅಲ್ಲ, ಇಡೀ ಜಗತ್ತಿನ ಇತಿಹಾಸಕಾರರನ್ನು ಮತ್ತು ವಾಸ್ತುಶಿಲ್ಪ ತಜ್ಞರನ್ನು ಆಶ್ಚರ್ಯಗೊಳಿಸುತ್ತೆ. ಒಂದು ಬೆಟ್ಟವನ್ನು ಮೇಲಿನಿಂದ ಕೆಳಕ್ಕೆ ಕತ್ತರಿಸಿ ಅದರೊಳಗಿಂದ ಒಂದು ಸಂಪೂರ್ಣ ದೇವಾಲಯವನ್ನು ಹೊರತೆಗೆಯಲಾಗಿದೆ. ಇದು ಕಲ್ಲುಗಳನ್ನು ಜೋಡಿಸಿ ಕಟ್ಟಿದ ದೇವಸ್ಥಾನ ಅಲ್ಲ, ಒಂದೇ ಬೃಹತ್ ಬಂಡೆಯನ್ನು ಕೆತ್ತಿ ನಿರ್ಮಿಸಲಾದ ದೇವಾಲಯ. ಅದೇ ಎಲ್ಲೋರಾದ ಕೈಲಾಸ ದೇವಸ್ಥಾನ. ಆದರೆ ಪ್ರಶ್ನೆ ಏನೆಂದರೆ, ಸುಮಾರು 1200 ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಇಂತಹ ಅದ್ಭುತವನ್ನು ಹೇಗೆ ನಿರ್ಮಿಸಿದರು ಅಂತ. ಮಹಾರಾಷ್ಟ್ರದ ಎಲ್ಲೋರಾ ಗುಹೆಗಳ ಮಧ್ಯೆ ನಿಂತಿರುವ ಕೈಲಾಸ ದೇವಸ್ಥಾನವನ್ನು ಮೊದಲ ಬಾರಿ ನೋಡಿದವರು ಬೆರಗಾಗ್ತಾರೆ. ಯಾಕೆಂದರೆ ಇದು ಅತ್ಯಂತ ಸಾಮಾನ್ಯ ಕಟ್ಟಡವಲ್ಲ. ಸುಮಾರು 2 ಲಕ್ಷ ಟನ್ಗಿಂತ ಹೆಚ್ಚು ಕಲ್ಲನ್ನು ತೆಗೆದು ರೂಪಿಸಲಾಗಿದೆ ಅಂತ ಅಂದಾಜು ಮಾಡಲಾಗಿದೆ. ಸಾಮಾನ್ಯವಾಗಿ ಕಟ್ಟಡಗಳನ್ನು ಕೆಳಗಿನಿಂದ ಮೇಲಕ್ಕೆ ಕಟ್ತಾರೆ, ಆದರೆ ಕೈಲಾಸ ದೇವಸ್ಥಾನವನ್ನು ಮೇಲಿನಿಂದ ಕೆಳಕ್ಕೆ ಕೆತ್ತಲಾಗಿದೆ. ಮೊದಲು ಬೆಟ್ಟದ ಮೇಲ್ಭಾಗವನ್ನು ಕತ್ತರಿಸಿ ನಂತರ ನಿಧಾನವಾಗಿ ಕೆಳಭಾಗದ ಕಲ್ಲನ್ನು ತೆಗೆದು ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಒಮ್ಮೆ ತಪ್ಪಾದರೆ ಸಂಪೂರ್ಣ ದೇವಸ್ಥಾನದ ನಿರ್ಮಾಣವೇ ಹಾಳಾಗುವ ಸಾಧ್ಯತೆ ಇರುತ್ತೆ. ಇತಿಹಾಸಕಾರರ ಪ್ರಕಾರ ಈ ದೇವಸ್ಥಾನವನ್ನು ಸುಮಾರು ಕ್ರಿಸ್ತ ಶಕ 8ನೇ ಶತಮಾನದಲ್ಲಿ ಕೃಷ್ಣ ಪ್ರಥಮ ಎಂಬ ರಾಷ್ಟ್ರಕೂಟ ರಾಜನ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಅಂತ ಹೇಳಲಾಗುತ್ತೆ. ಕೆಲವು ಅಂದಾಜುಗಳ ಪ್ರಕಾರ ಇಷ್ಟು ದೊಡ್ಡ ಪ್ರಮಾಣದ ಕಲ್ಲನ್ನು ತೆಗೆದುಹಾಕಲು ಲಕ್ಷಾಂತರ ಮಾನವ ಗಂಟೆಗಳ ಕೆಲಸ ಬೇಕಾಗುತ್ತೆ. ಆ ಕಾಲದ ಸಾಧನಗಳನ್ನು ಗಮನಿಸಿದರೆ ಈ ನಿರ್ಮಾಣ ಎಷ್ಟು ವರ್ಷ ತೆಗೆದುಕೊಂಡಿರಬಹುದು. ಕೆಲವರು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬೇಕಾಗಿರಬಹುದು ಅಂತ ಕೂಡ ಹೇಳ್ತಾರೆ. ಆದರೆ ಕೆಲವು ಸಂಶೋಧಕರು ಇದು ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ನಿರ್ಮಾಣವಾಗಿರಬಹುದು ಅಂತಲೂ ಹೇಳ್ತಾರೆ. ಇದೇ ಕಾರಣಕ್ಕೆ ಈ ದೇವಸ್ಥಾನವನ್ನು ಸುತ್ತುವರೆದಿರುವ ಅನೇಕ ರಹಸ್ಯಗಳು ಇಲ್ಲಿ ಕಥೆಗಳಾಗಿ ಹುಟ್ಟಿಕೊಂಡಿವೆ. ಒಂದು ಜನಪ್ರಿಯ ಕಥೆಯ ಪ್ರಕಾರ ಒಬ್ಬ ರಾಣಿ ತನ್ನ ಪತಿಯ ಆರೋಗ್ಯಕ್ಕಾಗಿ ಶಿವನನ್ನು ಕುರಿತು ಪ್ರಾರ್ಥನೆ ಮಾಡ್ತಾಳೆ. ರಾಜನು ಗುಣಮುಖವಾದರೆ ಭವ್ಯ ದೇವಾಲಯವನ್ನು ನಿರ್ಮಿಸುವುದಾಗಿ ಹರಕೆಯನ್ನು ಕೂಡ ಹೊರತಾಳೆ. ನಂತರ ದೇವಾಲಯದ ನಿರ್ಮಾಣ ಆರಂಭವಾಗುತ್ತೆ. ಆದರೆ ರಾಣಿಯ ಒಂದು ಶಪಥ ಇರುತ್ತೆ. ಅದು ಏನು ಅಂದರೆ, ಮುಖ್ಯ ಶಿಖರ ಕಾಣುವವರೆಗೆ ಉಪವಾಸ ಮಾಡುವುದಾಗಿ ರಾಣಿ ಪ್ರತಿಜ್ಞೆ ಮಾಡಿರ್ತಾಳೆ. ಆಗ ಒಬ್ಬ ಪ್ರತಿಭಾವಂತ ಶಿಲ್ಪಿ ಮೇಲಿನಿಂದ ಕೆಳಕ್ಕೆ ಕೆತ್ತುವ ವಿಧಾನವನ್ನು ಆಯ್ಕೆ ಮಾಡಿ ಶಿಖರವನ್ನು ಮೊದಲು ನಿರ್ಮಿಸ್ತಾನೆ ಅಂತ ಕಥೆಗಳಲ್ಲಿ ಉಲ್ಲೇಖಗಳಿವೆ. ದೇವಾಲಯದ ಗೋಡೆಗಳಲ್ಲಿ ರಾಮಾಯಣದ ದೃಶ್ಯಗಳು, ಮಹಾಭಾರತದ ದೃಶ್ಯಗಳು, ಶಿವನ ವಿವಿಧ ರೂಪಿಯ ಭಂಗಿಯಲ್ಲಿರುವಂತಹ ದೃಶ್ಯಗಳು, ದೇವತೆಗಳ ಶಿಲ್ಪಗಳು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲ್ಪಟ್ಟಿವೆ. ಇಂದಿನ ತಂತ್ರಜ್ಞಾನದಲ್ಲಿಯೂ ಇಂತಹ ಕೆಲಸ ಸುಲಭವಲ್ಲ ಅಂತ ಅನೇಕರು ಅಭಿಪ್ರಾಯಪಡ್ತಾರೆ. ಕಾಲಕಾಲಕ್ಕೆ ಕೆಲವು ಜನರು ಈ ದೇವಸ್ಥಾನವನ್ನು ಮನುಷ್ಯರು ನಿರ್ಮಿಸಲಾರರು ಅಂತ ಹೇಳ್ತಾರೆ. ಕೆಲವರು ಅತೀಂದ್ರಿಯ ಶಕ್ತಿಗಳು ಮತ್ತು ಕೆಲವರು ಅನ್ಯಗ್ರಹ ಜೀವಿಗಳ ಸಹಾಯದಂತಹ ಊಹೆಗಳನ್ನು ಮುಂದಿಡ್ತಾರೆ. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷಿಗಳಿಲ್ಲ. ಲಭ್ಯವಿರುವ ಸಾಕ್ಷಿಗಳು ಇದೊಂದು ಮಾನವ ನಿರ್ಮಿತ ಅದ್ಭುತ ಎಂಬುದನ್ನೇ ಸೂಚಿಸುತ್ತವೆ. ಈ ದೇವಸ್ಥಾನದ ನಿಜವಾದ ರಹಸ್ಯ ಅತೀಂದ್ರಿಯದಲ್ಲಿಲ್ಲ. ಆ ಕಾಲದ ಭಾರತೀಯ ಶಿಲ್ಪಿಗಳು, ಗಣಿತಜ್ಞರು ಮತ್ತು ವಾಸ್ತುಶಿಲ್ಪಿಗಳ ಅಸಾಧಾರಣ ಕೌಶಲ್ಯದಲ್ಲಿದೆ. ಅವರು ಹೊಂದಿದ್ದ ಜ್ಞಾನ ಎಷ್ಟು ಉನ್ನತ ಮಟ್ಟದಲ್ಲಿತ್ತೆಂದರೆ ಇಂದಿಗೂ ನಾವು ಅದನ್ನು ನೋಡಿ ಆಶ್ಚರ್ಯಪಡ್ತೇವೆ. ಒಂದು ಕ್ಷಣ ಯೋಚನೆ ಮಾಡಿ, ಸುಮಾರು 1200 ವರ್ಷಗಳ ಹಿಂದೆ ವಿದ್ಯುತ್ ಇಲ್ಲ, ಕ್ರೇನ್ಗಳಿಲ್ಲ, ಕಂಪ್ಯೂಟರ್ಗಳಿಲ್ಲ, ಆದರೂ ಒಂದು ಬೆಟ್ಟವನ್ನು ದೇವಾಲಯವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಇದು ಕೇವಲ ಕಲ್ಲಿನ ಕಟ್ಟಡವಲ್ಲ, ಇದು ಭಾರತೀಯ ಶಿಲ್ಪಕಲೆ, ಪರಿಶ್ರಮ ಮತ್ತು ಪ್ರತಿಭೆಗೆ ಜೀವಂತ ಸಾಕ್ಷಿ. ಸ್ನೇಹಿತರೆ, ಕೈಲಾಸ ದೇವಸ್ಥಾನವನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಇದು ಕೇವಲ ಮಾನವ ಪ್ರತಿಭೆಯೇ ಅಥವಾ ಇನ್ನೂ ಬಗೆಹರಿಯದ ಯಾವುದಾದರೂ ರಹಸ್ಯಗಳಿವೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.